ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ವಿಭಾ ಶೆಟ್ಟಿ. ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ವಿಶೇಷವಾದ ಕಾರ್ಯಕ್ರಮ ಅಂದರೆ ಯಾವುದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂದರೆ, ನೋಡಿ, ಶನಿ ವಕ್ರ ಚಲನೆಯ ಬಗ್ಗೆ. 27ನೇ ತಾರೀಕು ಅಂದರೆ ಜುಲೈ ತಿಂಗಳ 27ನೇ ತಾರೀಕು ಶನಿ ಗ್ರಹ ತನ್ನ ವಕ್ರ ಚಲನೆಯನ್ನು ಶುರು ಮಾಡ್ತಾನೆ. ಅಂದರೆ ರೇವತಿ ನಕ್ಷತ್ರದಲ್ಲಿ ಆಲ್ರೆಡಿ 2ನೇ ತಾರೀಕು ಅಂದರೆ ಜುಲೈ 2ನೇ ತಾರೀಕೆ ಬಂದಿದ್ದರೂ ಕೂಡ 27ನೇ ತಾರೀಕು ವಕ್ರ ಚಲನೆಯನ್ನು ಶುರು ಮಾಡ್ತಾನೆ. ಇದರಿಂದ ಯಾವ ರಾಶಿಯವರಿಗೆ ಉತ್ತಮವಾದ ಫಲಗಳಾಗತ್ತೆ, ಯಾವ ರಾಶಿಯವರಿಗೆ ಮಿಶ್ರ ಫಲಗಳಾಗತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಉತ್ತಮವಾದ ಫಲಗಳನ್ನ ಪಡ್ಕೊತಿರೋ ರಾಶಿಗಳು ಯಾವುದು ಅಂದರೆ ಕುಂಭ, ಮೀನ, ವೃಷಭ ಮತ್ತು ವೃಶ್ಚಿಕ ರಾಶಿಯವ್ರಿಗೆ ತುಂಬ ಧನಲಾಭನ ನೋಡಬೇಕಾಗಿ ಬರುತ್ತೆ. ಅಂದರೆ ಮಿಥುನ ರಾಶಿಯವ್ರಿಗೂ ಕೂಡ ಧನಲಾಭ ಸಿಗುತ್ತೆ. ಇನ್ನು ಯಾವ ರಾಶಿಗಳಿಗೆ ತುಂಬ ಮಿಶ್ರ ಫಲನ ಅನುಭವಿಸ್ತಾರೆ ಅಂತ ನೋಡಿದಾಗ ಸಿಂಹ, ಧನಸ್ಸು ಮತ್ತು ಮೇಷರಾಶಿಯವರು ಮಿಶ್ರ ಫಲನ ಅನುಭವಿಸ್ಬೇಕಾಗಿ ಬರುತ್ತೆ. ಯಾವ ರೀತಿಯಾದ ಫಲಗಳು ಸಿಗುತ್ತೆ ಅನ್ನೋದನ್ನು ನಾನು ವಿವರವಾಗಿ ಈಗ ಹೇಳ್ತೀನಿ. ಇನ್ನು ಮಕರ ರಾಶಿಯವರಿಗೆ ಶನಿಯ ವಕ್ರ ಚಲನೆಯಿಂದ ಏನೆಲ್ಲ ಲಾಭಗಳನ್ನ ನೋಡ್ತಾರೆ ಅಥವಾ ಏನೆಲ್ಲ ನೆಗೆಟಿವಿಟಿನ ನೋಡ್ತಾರೆ ಅಂತ ನೋಡಿದ್ರೆ, ನೋಡಿ, ಮೊದಲನೇದಾಗಿ ಜೀವನದಲ್ಲಿ ನೆಮ್ಮದಿ ಸಿಗತ್ತೆ. ತುಂಬ ದಿವಸಗಳಿಂದ ಏನೋ ಒಂದು ಆತಂಕ ಅಥವಾ ಏನೋ ಒಂದು ಸಂಕಷ್ಟಗಳು ಸುಮಾರಿತ್ತು, ಮನೆಯಲ್ಲಿ ನೆಮ್ಮದಿ ಇಲ್ಲ ಅಥವಾ ಒಂದು ಹ್ಯಾಪಿನೆಸ್ ಇಲ್ಲ, ಏನೋ ದುಡ್ಡು ಬರ್ತಿಲ್ಲ, ಯಾವುದೋ ಒಂದು ಜೀವನನೇ ಬೇಡ ಅಂತ ಏನು ಕಷ್ಟಗಳಲ್ಲಿದ್ದರೆ ಇನ್ಮೇಲೆ ನೆಮ್ಮದಿಯ ಜೀವನನ ಸಿಕ್ಕುತ್ತೆ. ಅಪ್ಪ, ಸ್ವಲ್ಪನಾದರೂ ನಾನು ನೆಮ್ಮದಿಯಾಗಿ ಬದುಕ್ತಾ ಇದ್ದೀನಪ್ಪ, ಇನ್ಮೇಲೆ ನನಗೆ ರಿಲ್ಯಾಕ್ಸ್ ಲೈಫ್ ಸಿಗ್ತಾ ಇದೆ ಅನ್ನುವಂಥ ಒಂದು ನೆಮ್ಮದಿನ ನೀವು ನೋಡ್ಬೋದು. ಎರಡನೇದಾಗಿ ಆತ್ಮವಿಶ್ವಾಸ. ಇವಾಗ ನೆಮ್ಮದಿ ಜಾಸ್ತಿ ಸಿಕ್ಕಿದ ತಕ್ಷಣ ಏನು ಮಾಡ್ತೀರಾ, ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಇಲ್ಲ, ನನಗೆ ಧೈರ್ಯ ಇದೆ, ನಾನೇನೋ ಒಂದು ಕೆಲಸ ಮಾಡ್ತೀನಿ, ಅಥವಾ ಹಳೇದು ಯಾವುದೋ ಒಂದು ಕೆಲಸಗಳನ್ನ ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅಂತ ಬಿಟ್ಟಿದ್ದ ಕೆಲಸನ ಮತ್ತೆ ಕೈಗೆತ್ಕೊಂಡು ಆ ಕೆಲಸಗಳನ್ನ ಚಾಲನೆ ಮಾಡುವಂಥದ್ದು ಮತ್ತು ಲಾಭನೂ ಕೂಡ ಪಡಿತೀರ ಅದರಲ್ಲಿ. ಜೊತೆಗೇನೆಂದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಮೇಲೆ ಸುಧಾರಣೆ ಆಗ್ತಾ ಹೋಗ್ತಾ ಇರ್ತಾರೆ. ನೋಡಿ, ಒಂದಕ್ಕೊಂದು ಎಷ್ಟು ಚೆನ್ನಾಗಿ ಲಿಂಕ್ ಇದೆ. ಅಂದರೆ ನಿಮಗೆ ಹಳೆ ಕೆಲಸಗಳನ್ನ ಮಾಡೋಕ್ಕೆ ಶುರು ಮಾಡ್ತೀರಾ, ಲಾಭನ ನೋಡ್ತೀರಾ. ಇದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಏನಿಷ್ಟು ದಿನಗಳ ಕಾಲ ಹದಗೆಟ್ಟಿತ್ತು ಇನ್ಮೇಲೆ ಸುಧಾರಣೆ ಆಗ್ತಾ ಹೋಗುತ್ತೆ. ಒಂದೇ ಸತಿಗೆ ನೀವು 3rd ಫ್ಲೋರ್ಗೆ ಹೋಗೋಕ್ಕಾಗಲ್ಲ, ಒಂದೊಂದೇ ಮೆಟ್ಲು ಹತ್ಕೊಂಡು ಹೋಗಬೇಕು. ಅದೇ ರೀತಿಯಲ್ಲಿ ಸ್ವಲ್ಪನೇ ನೀವು ಡೆವಲಪ್ಮೆಂಟ್ ಆಗ್ತಾ ಹೋಗ್ತೀರಾ. ಇನ್ನು ನೆಗೆಟಿವ್ ಪಾಯಿಂಟ್ಸ್ ಏನು ಅಂತ ನೋಡೋಕ್ಕೆ ಹೋದಾಗ, ನಾನು ಆಗಲೇ ಹೇಳಿದೆ, ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ, ಧೈರ್ಯ ಜಾಸ್ತಿ ಆಗುತ್ತೆ ಅಂತ. ಆತ್ಮವಿಶ್ವಾಸ ಒಳ್ಳೆಯದು, ಆದರೆ ಅತಿಯಾದ ಆತ್ಮವಿಶ್ವಾಸ ಒಳ್ಳೆಯದಲ್ಲ. ಓವರ್ ಕಾನ್ಫಿಡೆಂಟ್ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ಯಾವುದಂದ್ರೆ ಅದಕ್ಕೆ ಕೆಲಸಕ್ಕೆ ಕೈ ಇಟ್ಬಿಟ್ಟು ಕೈ ಸುಟ್ಕೊಳ್ಳೋಂಥ ಪರಿಸ್ಥಿತಿಗೆ ಬರೋಂಥ ಸಾಧ್ಯತೆ ಕೂಡ ಇರುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿರಿ. ಈಗ ಈ ಕೆಲಸದಲ್ಲಿ ಲಾಭ ಬರ್ತಿಲ್ಲ ಅಂತಂದರೆ ಅದನ್ನು ಮತ್ತೆ ಪ್ರಯತ್ನ ಅದನ್ನು ಮಾಡೋಕ್ಕೆ ಹೋಗಬೇಡಿ. ಪ್ರಯತ್ನ ಪಟ್ಟರೂ ಕೂಡ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂಥ ಪ್ರಯತ್ನನ ಮಾಡಬೇಡಿ. ಯಾಕಂದರೆ ಸಮಯನೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಇಷ್ಟು ದಿವಸ ಬಹಳಷ್ಟು ಕಷ್ಟಪಟ್ಟಿರೋದ್ರಿಂದ ಯೋಚನೆ ಮಾಡಿ ಹೆಜ್ಜೆ ಇಡಿ, ಖಂಡಿತ ಲಾಭನ ಪಡಿಬೋದು. ಹಾಗಂತ ಸುಮ್ಮನೆ ಯಾವುದಾದ್ರೂ ಇದಕ್ಕೆಲ್ಲ ಅಗ್ರಿಮೆಂಟ್ಗಳಿಗೆ ಸೈನ್ ಹಾಕೋದು, ಒಪ್ಪಂದಗಳಿಗೆ ಸೈನ್ ಹಾಕೋದು. ಈಗ ಯಾವುದೋ ಒಂದು ನಿಮಗೆ ಹಣ ಬರುತ್ತೆ ಅಂತ ಇಟ್ಕೊಳ್ಳಿ, ಅಥವಾ ಯಾವುದೋ ಒಂದು ಜಾಬೇ ಸಿಗುತ್ತೆ ಅಂತ ಇಟ್ಕೊಳ್ಳಿ. ನೋಡಪ್ಪ, ನಿಮ್ಗೆ ಇಷ್ಟು ಸಂಬಳ ಅಂತ ಏನೋ ಒಂದು ಫಿಕ್ಸ್ ಮಾಡಿರ್ತಾರೆ, ಇಷ್ಟೇ ವರ್ಷ ಕೆಲಸ ಮಾಡಬೇಕು ಅನ್ನೋ ಅಗ್ರಿಮೆಂಟಿಗೆ ಸೈನ್ ಮಾಡಿಸ್ಕೊಂಡ್ಬಿಡ್ತಾರೆ. ಆಮೇಲೆ ಅಲ್ಲಿ ಟಾರ್ಚರ್ಗಳು ಕೊಡೋ ಚಾನ್ಸಸ್ ಕೂಡ ಇರುತ್ತೆ. ವಿಚಾರ ಮಾಡಿಕೊಂಡು ಮುಂದುವರಿರಿ. ಅಗ್ರಿಮೆಂಟ್ಗಳಿಗೆ ಸೈನ್ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿರಿ. ಇದಿಷ್ಟು ವಿಚಾರ ಮಾಡಿಕೊಂಡ್ರೆ ಸಾಕು, ನಿಮಗೆ ಏನು ಅಂಥ ಮೇಜರ್ ಪ್ರಾಬ್ಲಮ್ಸ್ ಅಂತ ಬರೋದಿಲ್ಲ. ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂತ ನೋಡಿದಾಗ, ನೀವು ಶನಿ ಗಾಯತ್ರಿ ಮಂತ್ರನ ಜಪ ಮಾಡ್ಕೊಳ್ಳೋದು, ಜೊತೆಗೆ ಆಂಜನೇಯನ ಸ್ಮರಣೆ ಮಾಡ್ಕೊಳ್ಳೋದು. ಇದಿಷ್ಟು ಮಾಡಿಕೊಂಡ್ರೆ ಖಂಡಿತ ನಿಮಗೆ ಬರ್ತಿರೋಂಥ ಸಮಸ್ಯೆಗಳನ್ನ ನೀವು ರೆಡ್ಯೂಸ್ ಮಾಡ್ಕೋಬೋದು. ಮತ್ತು ಆತರದ ನಿರ್ಧಾರಗಳನ್ನ ತೊಗೊಳ್ದಿರಾ ನಿಮ್ಮ ಬುದ್ಧಿನ ಉಪಯೋಗಿಸೋದು ಬಹಳ ಮುಖ್ಯ ಆಗಿರುತ್ತೆ. ಮತ್ತು ಸಹೋದರರ ಜೊತೆಯಲ್ಲಿ ಭಿನ್ನಾಭಿಪ್ರಾಯಗಳಾಗುವಂಥ ಸಾಧ್ಯತೆಗಳು ಇರುತ್ತೆ. ಅಂದರೆ ಏನೋ ಜಗಳ ಮಾಡ್ಕೊಳ್ಳೋದು, ಏನೋ ಕೊಟ್ಟು ತೊಗೊಳ್ಳೋದು, ಇನ್ನೊಂದು ಏನೋ ವ್ಯವಹಾರ ಇರುತ್ತೆ, ಅಥವಾ ಏನೋ ಮನಸ್ತಾಪಗಳು ಬರುವಂಥದ್ದು. ಮೊದಲೇ ಜಗಳಗಳಾಗಿದ್ದರೆ ಅದು ಜಾಸ್ತಿ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಸ್ವಲ್ಪ ನೀವೇ ಮಾತಿನಲ್ಲಿ ಒಂಚೂರು ನೋಡ್ಕೊಂಡು ಮಾತಾಡೋದ್ರಿಂದ ಇವತ್ತೇನೋ ಜಗಳ ಆಗುತ್ತೆ, ನಾಳೆ ಮತ್ತೆ ಚೆನ್ನಾಗಿರಲೇಬೇಕಾದ ಪ್ರಸಂಗನೂ ಬರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೀವೇ ನೋಡ್ಕೊಂಡು ಮಾತಾಡೋದು ಒಳ್ಳೆಯದು. ಇನ್ನು ಇದಾಗಿತ್ತು ಇವತ್ತಿನ ವಿಶೇಷವಾದ ಕಾರ್ಯಕ್ರಮ. ಶನಿ ವಕ್ರ ಚಲನೆಯಿಂದ ಯಾವ್ಯಾವ ರಾಶಿಗೆ ಒಳ್ಳೆಯದು, ಯಾವ್ಯಾವ ರಾಶಿಗೆ ಕೆಲವೊಂದು ನೆಗೆಟಿವ್ ಪಾಯಿಂಟ್ಸ್ ಇದೆ ಅನ್ನೋದನ್ನೆಲ್ಲ ನೀವು ತಿಳ್ಕೊಂಡಿದ್ದೀರಾ. ಪರಿಹಾರನೂ ಕೂಡ ನಾನು ಅದರಲ್ಲಿ ಹೇಳಿದ್ದೀನಿ. ಆದಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡೋದಕ್ಕೆ ಪ್ರಯತ್ನ ಪಡಿ. ನನಗೆ ಕಷ್ಟ ಇದೆ, ನೀವೇನೋ ಒಳ್ಳೆಯದು ಅಂತ ಹೇಳ್ಬಿಟ್ರಿ, ಯಾವ ದುಡ್ಡು ಬರುತ್ತೆ, ಏನು ಬರುತ್ತೆ, ಇದರದ್ದು ಬೇಕಾದಷ್ಟು ಕಮೆಂಟ್ಸ್ನ ಕೂಡ ನಾನು ನೋಡ್ತಾ ಇರ್ತೀನಿ. ಆದಷ್ಟು ಒಳ್ಳೆಯದನ್ನು ಬಯಸಿ, ಖಂಡಿತವಾಗ್ಲೂ ನಿಮ್ಮ ಜೀವನಕ್ಕೂ ಒಳ್ಳೇದು ಬರುತ್ತೆ. ಜೊತೆಗೆ ನಿಮ್ಮ ಜಾತಕನ ನೋಡಿಸ್ಕೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ನಿಮಗೆ ನಡೀತಿರುವಂತಹ ದಶಾಭುಕ್ತಿ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ, ಗ್ರಹಗಳ ಸ್ಥಾನಮಾನ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ನೀವು ನಮ್ಮಲ್ಲಿ ಏನಾದರೂ ನಿಮ್ಮ ಜಾತಕನ ತೋರಿಸ್ಕೊಬೇಕು ಅಂದರೆ ಸ್ಕ್ರೋಲ್ ಆಗ್ತಿರೋಂಥ ನಂಬರ್ಗೆ ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬೋದು. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.